ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಸ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಕಾನೂನು ಕಾಲೇಜಿನ ಅಂತಿಮ ವರ್ಷದಲ್ಲಿ ಓದುತ್ತಿರುವ ಶಶಾಂಕ್ ಬಸವರಾಜ್ ಬಾಗಲಿ ಹಾಗೂ ತನ್ನ ಹಿಂದಿನ ಸೈನಿಕ ಶಾಲೆ ಕೊಡಗುನ ರಕ್ಷಿತ್ ಸ್ವಾಮಿ, ರೋಹಿತ್ ಕುಮಾರ್ ಮತ್ತು ಸಾಹಿಲ್ ಎಂಬ ಮೂವರು ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗಿದ್ದು, ಉತ್ತರಾಖಂಡದ ಶ್ರೀ ಕೇದಾರನಾಥನ ದರ್ಶನ ಪ್ರವಾಸ ಮುಗಿಸಿಕೊಂಡು ಇಂದು ಬೆಳಗಿನ ಜಾವ ಪ್ರತಿಷ್ಠಿತ ಚಂದ್ರಶೀಲಾ ದೇವಸ್ಥಾನದ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಹಿಮಪರ್ವತ ಶಿವನ ದರ್ಶನ ಪಡೆದಿರುತ್ತಾರೆ. ಈಗಾಗಲೇ 5 ದಿನಗಳ ಪ್ರವಾಸ ಮುಗಿಸಿದ್ದು, ಸುಮಾರು 90 ಕಿಲೋಮೀಟರ್ ಪರ್ವತ ಶ್ರೇಣಿಗಳಲ್ಲಿ ಟ್ರೆಕ್ಕಿಂಗ್ ಮಾಡಿ ಯಾವುದೇ ಆಯಾಸ ಇಲ್ಲದ ಅನುಭವವನ್ನು ಖುಷಿಯಿಂದ ಹಂಚಿಕೊಂಡಿರುವರು. ಸೈನಿಕ ಶಾಲಾ ವಿದ್ಯಾರ್ಥಿಗಳಾದ ಇವರು ರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿದ್ದು, ಪ್ರತಿದಿನದ ಫುಟ್ಬಾಲ್ ಅಭ್ಯಾಸವು ಇವರಿಗೆ ನೆರವಾಗಿರುವುದರಿಂದ ಇನ್ನು ಹೆಚ್ಚಿನ ಆಸಕ್ತಿಯಿಂದ ಟ್ರೆಕ್ಕಿಂಗ್ ಮುಂದುವರೆಸಿದ್ದಾರೆ. ಪ್ರಸಿದ್ಧ ಚಂದ್ರಶೀಲಾ ಪರ್ವತದಲ್ಲಿರುವ ಶಿವನ ದೇವಾಲಯವು ಉತ್ತರಾಖಂಡ ರಾಜ್ಯದಲ್ಲಿರುವ ಒಂದು ಪ್ರಸಿದ್ಧ ಶಿಖರ ಮತ್ತು ಧಾರ್ಮಿಕ ಕ್ಷೇತ್ರವಾಗಿದೆ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದ್ದು, ಸಮುದ್ರ ಮಟ್ಟದಿಂದ ಸುಮಾರು 4,000 ಮೀಟರ್ 13,000 ಅಡಿ ಎತ್ತರದಲ್ಲಿದೆ. ಚಂದ್ರಶೀಲವು ವಿಶೇಷವಾಗಿ ಪ್ರಕೃತಿ ಸೌಂದರ್ಯ ಹೊಂದಿದ್ದು, ಹಿಮಚಾಲಿತ ಪರ್ವತಗಳು ಮತ್ತು ಶಿವಭಕ್ತರ ಯಾತ್ರೆಗೆ ಪ್ರಸಿದ್ಧವಾಗಿದೆ. ದೇವಸ್ಥಾನದ ಮಹತ್ವ ಕುರಿತು ಹೇಳುವುದಾದರೆ, ಚಂದ್ರಶೀಲಾ ಶಿಖರದ ಸಮೀಪದಲ್ಲಿರುವ ದೇವಾಲಯವು ಮುಖ್ಯವಾಗಿ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಶ್ರೀರಾಮನು ರಾವಣನ ವಧೆಯ ನಂತರ ಇಲ್ಲಿ ತಪಸ್ಸು ಮಾಡಿದನೆಂದು ನಂಬಿಕೆ ಇದೆ. ಮತ್ತೊಂದು ಕಥೆಯ ಪ್ರಕಾರ ಚಂದ್ರದೇವನು ಇಲ್ಲಿ ಧ್ಯಾನ ಮಾಡಿದ ಕಾರಣ ಈ ಸ್ಥಳಕ್ಕೆ ಚಂದ್ರಶೀಲಾ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ತುಂಗನಾಥ ದೇವಾಲಯ ಸಂಪರ್ಕ. ಚಂದ್ರಶೀಲಕ್ಕೆ ಹೋಗುವ ಮಾರ್ಗದಲ್ಲಿ ಪ್ರಸಿದ್ಧವಾದ ತುಂಗನಾಥ ದೇವಸ್ಥಾನ ಇದೆ. ಇದು ವಿಶ್ವದ ಅತ್ಯಂತ ಎತ್ತರದಲ್ಲಿರುವ ಶಿವ ದೇವಾಲಯಗಳಲ್ಲಿ ಒಂದು. ಹೆಚ್ಚಿನ ಯಾತ್ರಿಕರು ಮೊದಲು ತುಂಗನಾಥ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಚಂದ್ರಶೀಲಾ ಶಿಖರಕ್ಕೆ ಟ್ರೆಕ್ ಮಾಡುತ್ತಾರೆ. ಪ್ರವಾಸದ ವೈಶಿಷ್ಟ್ಯಗಳು ಏನೆಂದರೆ, ಇಲ್ಲಿ ಹಿಮಾಲಯದ ಅದ್ಭುತ ನೋಟ ಇರುತ್ತದೆ. ಜೊತೆಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮನಮೋಹಕ ದೃಶ್ಯಗಳೆರಡನ್ನು ಕಣ್ಣು ತುಂಬಿಕೊಳ್ಳಬಹುದಾಗಿದೆ. ಸಾಹಸ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಸಾಹಸಿಗರಿಗೆ ಅತ್ಯುತ್ತಮ ಸ್ಥಳವಾಗಿದೆ. ಹಿಮಪಾತದ ಸಮಯದಲ್ಲಿ ಆಕರ್ಷಕ ದೃಶ್ಯಗಳು ಕಂಡುಬರುತ್ತವೆ. ಚಂದ್ರಶೀಲಾ ದೇವಸ್ಥಾನಕ್ಕೆ ಹೇಗೆ ಹೋಗಬಹುದು ಎಂದರೆ, ಸಮೀಪದ ಪ್ರಮುಖ ಸ್ಥಳಗಳೆಂದರೆ ಋಷಿಕೇಶ, ಹರಿದ್ವಾರ ಮತ್ತು ಚೋಪ್ತಾ ಇದ್ದು, ಚೋಪ್ತಾದಿಂದ ತುಂಗನಾಥದವರೆಗೆ ಸುಮಾರು 3.5 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಅಲ್ಲಿಂದ ಚಂದ್ರಶೀಲದವರೆಗೆ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಇಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ಎಂದರೆ ಏಪ್ರಿಲ್ನಿಂದ ಜೂನ್ವರೆಗೆ ಹಾಗೂ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಉತ್ತಮ ಸಮಯ ಇರುತ್ತದೆ. ಹಿಮಪಾತವನ್ನು ನೋಡಲು ಡಿಸೆಂಬರ್ದಿಂದ ಫೆಬ್ರವರಿಯ ಸಮಯವು ಪ್ರಸಿದ್ಧವಾಗಿದೆ. ಆದರೆ ಹೆಚ್ಚು ಚಳಿ ಇರುತ್ತದೆ ಎಂಬ ಕಾರಣಕ್ಕೆ ವಯಸ್ಸಾದ ಹಾಗೂ ಚಳಿ ಬಾಧಿಸುವ ಜನರು ಹೋಗಲು ಇಷ್ಟಪಡುವುದಿಲ್ಲ. ವಿಶೇಷ ಮಾಹಿತಿ: ಚಂದ್ರಶೀಲಾದಿಂದ ನಂದದೇವಿ, ತ್ರಿಶೂಲ್, ಚೌಕಾಂಬ ಮುಂತಾದ ಹಿಮಾಲಯ ಶಿಖರಗಳ ನೋಟ ಇಲ್ಲಿ ಸಿಗುತ್ತದೆ. ಇದು ಸಾಹಸ ಪ್ರಿಯರು ಮತ್ತು ಭಕ್ತರಿಗೆ ಸಮಾನವಾಗಿ ಆಕರ್ಷಕ ಸ್ಥಳವಾಗಿರುತ್ತದೆ.